State whether the following statement is true or false. Justify your answer. Point A, B and C cannot be vertex of a triangle. ಈ ಮೊದಲೇದಾಗಿ ವರ್ಟೆಕ್ಸ್ ಅಂತ ಹೇಳಿದ್ರೆ ಏನೋ ಗೊತ್ತಿದೆಯಾ? ವರ್ಟಿಸಿಸ್ ಆರ್ ವರ್ಟೆಕ್ಸ್ ಅಂತ ಹೇಳಿದ್ರೇನೋ ಎಡ್ಜ್ ಅಂತ ಹೇಳಿ, ಮೂಲೆ ಅಂತ ಹೇಳಿ. ಸರಿನಾ? ಒಂದು ಟ್ರಯಾಂಗಲಲ್ಲಿ ಮೂಲೆ ಇರುತ್ತಲ್ಲ, 3 ಮೂಲೆ ಇರುತ್ತೆ, ಆ ಮೂಲೆಗಳ ಇದು ಅಂತ ಹೇಳಿ ಪ್ರಶ್ನೆ. ಇದನ್ನು ಹೇಗೆ ಕಂಡುಹಿಡಿಯೋದಪ್ಪ, ಹೇಗೆ ಮಾಡೋದಪ್ಪ ಅಂತ ಹೇಳಿದ್ರೆ ನಾವು ಕೊಲೀನಿಯಾರಿಟಿ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕಾಗುತ್ತೆ. ಕೊಲೀನಿಯಾರಿಟಿ ಅಂತ ಹೇಳಿದ್ರೇನೋ 3 ಪಾಯಿಂಟ್ಸ್, 3 or more ಪಾಯಿಂಟ್ಸ್ ಅಂದರೆ ಸೇಮ್ ಸ್ಟ್ರೇಟ್ ಲೈನ್ ಅಲ್ವಾ? ಸೊ ಇದನ್ನು ಆ್ಯಕ್ಚುಲಿ ಏನಕ್ಕೆ ಬರೆಯೋಕ್ಕೆ ಹೋದ್ನೋ, ಯಾಕಂತ ಹೇಳಿದ್ರೆ ಇಲ್ಲೇ ಇದೆ, ಇಲ್ಲೇ ಇದೆ. ಹಾಂ, ಎನಿವೇಸ್, ಸೊ ಕೊಲೀನಿಯರ್ ಅಂತ ಹೇಳಿದ್ರೆ ಸೇಮ್ ಸ್ಟ್ರೇಟ್ ಲೈನ್ ಅಂತ ಹೇಳ್ಬೋದು. ಸೊ ಕೊಲೀನಿಯಾರಿಟಿ ಉಪಯೋಗಿಸ್ಕೊಳಕ್ಕೆ ವಿ ನೀಡ್ ಟು ಯೂಸ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಮೊದಲು ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸ್ಕೊಂಡು ಕೊಲೀನಿಯಾರಿಟಿ ಉಪಯೋಗಿಸ್ಕೊಂಡು ಹೌದು ಅಲ್ವ ಅಂತ ಹೇಳಿ ಹೇಳ್ಬೋದು. ಕೊಲೀನಿಯರ್ ಇತ್ತು ಅಂತ ಹೇಳಿದ್ರೆ ಅದು ಟ್ರಯಾಂಗಲ್ ಆಗೋಕ್ಕಾಗಲ್ಲ, ಕೊಲೀನಿಯರ್ ಇಲ್ಲ ಅಂತ ಹೇಳಿದ್ರೆ ದೇ ಆರ್ ಪಾರ್ಟ್ ಆಫ್ ದ ಟ್ರಯಾಂಗಲ್ ಅಂತ ಹೇಳಿ ಹೇಳ್ಬೋದು, ಅಷ್ಟೇ. ಸರಿನಾ? ಸೊ ಮೊದಲೇದಾಗಿ ನಾವು ಡಿಸ್ಟೆನ್ಸ್ ಫಾರ್ಮುಲಾಯಿಂದ ಶುರು ಮಾಡ್ಕೊಳ್ಬೇಕಾಗುತ್ತೆ. ಸೊ ಮೊದಲೇದಾಗಿ ಗಿವನ್, ನಾನು ಇದನ್ನು ಪಾಯಿಂಟ್ ಅವರೇ ಹೇಳಿದ್ದಾರೆ ಪಾಯಿಂಟ್ ಎ ಬಿ ಏನೇನು ಅಂತ ಹೇಳಿ. ಪಾಯಿಂಟ್ ಎ, ಪಾಯಿಂಟ್ ಪಿ ಆ್ಯಂಡ್ ಪಾಯಿಂಟ್ ಸಿ. ವರ್ಕಿಂಗ್. ಸೊ ಮೊದಲೇದಾಗಿ ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ ನಾವು. ಸೊ ದ್ಯಾಟ್ ವುಡ್ ಬಿ x2 minus x1 the whole square plus y2 minus y1 the whole square to the power of half. ಸೊ ಮೊದಲೇದಾಗಿ ಎ ಬಿ ಕಂಡುಹಿಡಿಯೋಣ. ಎ ಬಿ ಏನು ಬರುತ್ತೆ ಹುಡುಗರ? ಎ ಬಿ ಅಂತ ಹೇಳಿದ್ರೆ 12 minus 3. ನಿಮ್ಗೆ ಏನು ಸುಲಭ ಅನಿಸುತ್ತೋ ಆ ವ್ಯಾಲ್ಯೂ ತೊಗೊಂಡು ಸಪ್ರಾಕ್ಟ್ ಮಾಡ್ಕೊಂಡು ಸ್ಕ್ವೇರ್ ಮಾಡ್ಬೋದು. ಪ್ಲಸ್ ಇದು -2 ಬೇಡ, +1 ಮೈನಸ್ ಆಫ್ -2 ಅಂತ ತೊಗೊಳೋಣ. whole square divided by half. So this is equal to 9 square ಅಲ್ವಾ? 9 ಬರ್ತಿದ್ದೋ, ಇದು 3 ಆಗುತ್ತಿದ್ದೋ to the power of half. ಇದನ್ನು ನಾವು ಏನು ಮಾಡ್ತಾ ಇದ್ದೀನಿ ಇವಾಗ ಅಂತ ಹೇಳಿದ್ರೆ, ಇದನ್ನು ನಾನು 9 ಸ್ಕ್ವೇರ್ ಬದಲಾಗಿ 9ನ ನಾವು 3 × 3 ಅಂತ ಬರಿಬೋದಾ? ಸೊ 9 ಸ್ಕ್ವೇರ್ನ 3 ಸ್ಕ್ವೇರ್ × 3 ಸ್ಕ್ವೇರ್ ಅಂತ ಬರಿಬೋದಾ? ಸೊ ಈ ರೀತಿಯಲ್ಲಿ ಬರಿಬೋದಾ ನಾನು ಇದನ್ನು? ನೋಡಿ, ಬರಿಬೋದು ತಾನೆ, ಯೂಸಿಂಗ್ ಈ ಪರ್ಟಿಕ್ಯುಲರ್ ಫಾರ್ಮುಲಾ ಎ ಬಿ ಹೋಲ್ ಟು ದ ಪವರ್ ಆಫ್ n. ಸೊ 9ನ ನಾನು 3 × 3 ಅಂತ ಬರಿತೀನಿ. 3 × 3 ಸ್ಕ್ವೇರ್ ಬಂದು 3 ಸ್ಕ್ವೇರ್ × 3 ಸ್ಕ್ವೇರ್. ಇದರಲ್ಲಿ ಏನು ಕಾಮನ್ ಇದೆ ಇವಾಗ? ಹೌದು, 3 ಸ್ಕ್ವೇರ್ ಕಾಮನ್ ಇದೆ. ಏನು ಮಿಕ್ಕೊಳ್ಳುತ್ತೆ ಬ್ರ್ಯಾಕೆಟ್ ಒಳಗಡೆ? ಹೌದು, 3 ಸ್ಕ್ವೇರ್ ಪ್ಲಸ್ ಹೇಳಿ 1 ಟು ದ ಪವರ್ ಆಫ್ ಹಾಫ್. ಸರಿನಾ? ಸೊ ದಿಸ್ ಇಸ್ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ 10. ಸೊ ದಿಸ್ ಇಸ್ 3 ರೂಟ್ 10 ಯೂನಿಟ್ ಅಲ್ವಾ? ಮತ್ತು ಮುಂದೆ ಬಿ ಸಿ ಏನಿದೆ? ಬಿ ಬಂದು 12 minus 0 the whole square plus 2 minus of -2 the whole square to the power of half, which is 12 square. ಇದೆಷ್ಟಾಗುತ್ತೆ ಹುಡುಗರೆ? ಇದು minus of minus is plus 2 plus 2 is 4 square ಆಗುತ್ತೆ to the power of half. ಸೊ ದಿಸ್ ವುಡ್ ಬಿ ಈಕ್ವಲ್ ಟು ಏನೋ, ಇಲ್ಲಿ ಏನು ಕಾಮನ್ ಇದೆ? ಇಲ್ಲಿ 12 ಮತ್ತು 4ಅಲ್ಲಿ 4 ಕಾಮನ್ ಇದೆ. ಹಾಗಾಗಿ ನಾವು 4 ಸ್ಕ್ವೇರ್ ಹೊರಡೆ ತೆಕ್ಕೊಂತು ಅಂದರೆ ಏನು ಮಿಕ್ಕೊಳುತ್ತೆ? 3 ಸ್ಕ್ವೇರ್ ಪ್ಲಸ್ 1 ಮಿಕ್ಕೊಳುತ್ತೆ ಟು ದ ಪವರ್ ಆಫ್ ಹಾಫ್. ಇದನ್ನು ಕಲಿಬೇಕು ನೀವು. ಮತ್ತೊಂದು ಸತಿ ಬಿಡಿಸಿ ಹೇಳ್ತೀನಿ ನೋಡಿ. ಇಲ್ಲಿ 12 ನಾವು 4 × 3 ಅಂತ ಹೇಳಿ ಬರೀಬೋದು. 12 ಸ್ಕ್ವೇರ್ ಏನಾಗುತ್ತೆ ಅವಾಗ? ಸ್ಕ್ವೇರ್ ಆಫ್ 4 ಆ್ಯಂಡ್ ಸ್ಕ್ವೇರ್ ಆಫ್ 3. ಸೊ ಇಲ್ಲಿ ಏನಾಗುತ್ತೆ? ಇದು 4 ಸ್ಕ್ವೇರ್ × 3 ಸ್ಕ್ವೇರ್ ಮತ್ತು 4 ಸ್ಕ್ವೇರ್. ಸೊ ಆ್ಯಕ್ಚುಲಿ ಈ ಥರ ಬೇಡ, ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ಸ್ ನೋಡಿಸ್ಬಿಡ್ತೀನಿ.
ಸೊ ಇಲ್ಲಿ ಇವಾಗ 4 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಸೊ ಇದರಲ್ಲಿ ಏನು ಮಿಕ್ಕೊಳ್ಳುತ್ತೆ, 4 ಸ್ಕ್ವೇರ್ ಹೊರಗಡೆ ತೆಕ್ಕೊಂಡ್ರೆ ಹೇಳಿ ನೋಡೋಣ. ಸೊ ವಿಲ್ ಟೇಕ್ 4 ಸ್ಕ್ವೇರ್ ಔಟ್ ಆ್ಯಂಡ್ ವಿ ಹ್ಯಾವ್ 3 ಸ್ಕ್ವೇರ್ ಪ್ಲಸ್ 1 whole to the power of half. So this is equal to square root of 4 square into square root of 10. Square and square root will get cancelled. This is 4 root of 10 unit. ABBC ಕೊನೆಯದಾಗಿ ಎ ಸಿ ಕಂಡುಹಿಡಿಬೇಕು. ಸರಿನಾ? ಈ ಥರ ಕ್ಯಾಲ್ಕುಲೇಷನ್ ಮಾಡೋದು ಕಲ್ತ್ರೆ ನಿಮಗೆ ಸುಲಭ ಆಗೋದು ವಿಷಯಗಳು. ಇಲ್ಲ ಅಂತ ಹೇಳಿದ್ರೆ ಗೋವಿಂದ. ಎ ಸಿ ಅಂತ ಹೇಳಿದ್ರೆ 3 ಸ್ಕ್ವೇರ್ ಬರ್ತ್ಕೊಂಡು, ಯಾಕಂತ ಹೇಳಿದ್ರೆ 0 ಇದೆಯಲ್ಲ, ಮತ್ತಿದು 2 - 1 ಹೋಲ್ ಸ್ಕ್ವೇರ್ ಟು ದ ಪವರ್ ಆಫ್ ಹಾಫ್. ಸೊ ದಿಸ್ ಇಸ್ ಈಕ್ವಲ್ ಟು 9 plus 1 to the power of half ಅಂತ ಹೇಳಿದ್ರೆ 10 ರೂಟ್. ಸರಿನಾ? ಸೊ ಇವಾಗ ನೋಡಿ ಏನೇನು ಅಂತ ಹೇಳಿ. ಎ ಬಿ ಯಾವ್ದು ದೊಡ್ಡದಿದೆ ಮೊದಲನೇದಾಗಿ? ಬಿ ಸಿ ದೊಡ್ಡದಿದೆಯಲ್ಲ? ಹಾಂ, ಬಿ ಸಿ ದೊಡ್ಡದಿದೆ. ಎ ಬಿ ಪ್ಲಸ್ ಎ ಸಿ ಏನು ಬರುತ್ತೆ ಹುಡುಗರ? ಎ ಬಿ ಬಂದು ಎಷ್ಟು? 3 ರೂಟ್ 10. So AB is 3 root of 10 plus AC is 1 root of 10 which is equal to 4 root of 10. ಆದರೆ ಇದು ಕೂಡ ದಿಸ್ ಇಸ್ ಈಕ್ವಲ್ ಟು ಏನು? ಬಿ ಸಿ. ಸೊ ಇದರಿಂದ ಏನು ಇಂಪ್ಲೈ ಆಗುತ್ತೆ? ಇದರಿಂದ ಏನು ಹೇಳ್ಬೋದು ನಾವು? ಇಂಪ್ಲೈ ಅಂತ ಹೇಳಿದ್ರೆ ಏನು ಹೇಳ್ಬೋದು? ಇಂಪ್ಲೈಸ್ ದ್ಯಾಟ್ ಎ ಕಾಮ ಬಿ ಕಾಮ ಸಿ ಆರ್ collinear and thus they don't form a triangle. ಇದೇ ಪ್ರಶ್ನೆ ತಾನೆ? ಸೊ ಡೋಂಟ್ ಅಂತ ಹೇಳೋ ಪದಕ್ಕೆ ಹೈಲೈಟ್ ಮಾಡ್ಕೊಳ್ಳಿ. ಆಯಿತಾ? ಸೊ ಇದು ನಿಮ್ಮ ಉತ್ತರ. ಅರ್ಥ ಆಯ್ತಲ್ವಾ? ಎ ಬಿ ಮತ್ತು ಎ ಸಿ ಪ್ಲಸ್ ಬಿ ಸಿ, ಸಾರಿ ಎ ಬಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ. ಹಾಗಾಗಿ ದಿಸ್ 3 ಪಾಯಿಂಟ್ಸ್ ಆರ್ ಕೊಲೀನಿಯರ್, ಒಂದೇ ಲೈನಲ್ಲಿದೆ ಅಂತ ಹೇಳಿ, ಆ್ಯಂಡ್ ದಿಸ್ ದೇ ಡು ನಾಟ್ ಫಾರ್ಮ್ ಅ ಟ್ರಯಾಂಗಲ್. ಅಷ್ಟೇ ನಿಮ್ಮ ಪ್ರಶ್ನೆ ಅಲ್ವಾ? ಜಸ್ಟಿಫೈ ಯುವರ್ ಆನ್ಸರ್ ಅಂತ ಹೇಳಿದರೆ ನಾವು ಜಸ್ಟಿಫೈ ಮಾಡಿದ್ರಿ. ಕೊನೆಯದಾಗಿ ಇದನ್ನು ನಾನು ನಿಮಗೆ ಲೈವ್ ಆಗಿ ಅಂತ ಹೇಳಿದ್ರೆ ಪ್ಲಾಟ್ ಮಾಡಿ ನೋಡ್ಸ್ಬಿಡ್ತೀನಿ. ಪಾಯಿಂಟ್ಸ್ ಏನೇನು ಅಂತ ಹೇಳಿ ನೀವು ಹೇಳ್ಬೇಕಷ್ಟೇ. ಹಾಂ ಹೇಳ್ರಪ್ಪ ಒಂದಷ್ಟು ಜನ. 3 ಮತ್ತು 1 ಆಯಿತು. ಮತ್ತಿನ್ನೇನಿದೆ? 12 ಮತ್ತು ಹೌದು -2 ಅಲ್ವಾ? ಮತ್ತು 3ನೇ ಪಾಯಿಂಟು 0 ಮತ್ತು ನೀವು ಹೇಳಿ 2. ಯೂನಿಟ್ಟು ಏನು ಕೊಟ್ಟಿಲ್ಲ ಅವರು, ಸೊ ಯೂನಿಟ್ ಅಂತಲೇ ತೊಗೊಳೋಣ. ಸೊ ಇಲ್ಲಿ ನೋಡ್ಬೋದು ಈ 3 ಪಾಯಿಂಟೂ ಒಂದೇ ಲೈನಲ್ಲಿದೆ, ಟ್ರಯಾಂಗಲ್ ಆಗಕ್ಕೆ ಸಾಧ್ಯ ಇಲ್ಲ. ಸರಿ ತಾನೆ? ಸೊ ಇದು ನಿಮಗೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಟ್ರಯಾಂಗಲ್ ಇನ್ಇಕ್ವಾಲಿಟಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ ನೋಡಿ. ಥರ್ಡ್ ಸೈಡ್ ಶುಡ್ ಬಿ ಲೆಸ್ಸರ್ ದ್ಯಾನ್ ದ ಸಮ್ ಆಫ್ 2 sides ಅಂತ ಹೇಳಿ. ಸಮ್ ಆಫ್ ಎನಿ 2 sides ಆಫ್ ಅ ಟ್ರಯಾಂಗಲ್ ಇಸ್ ಗ್ರೇಟರ್ ದೆನ್ ದ ಥರ್ಡ್ ಸೈಡ್ ಅಲ್ವಾ? ಸೊ ಈ ಕಾನ್ಸೆಪ್ಟ್ ಮೇಲೆ ಇದು ಆ್ಯಕ್ಚುಲಿ ಉತ್ತರ ಇರೋದು, ಬಟ್ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಹೇಳೋಕ್ಕೆ ಹೋಗಲಿಲ್ಲ. ಕೊಲಿನಿಯಾರಿಟಿ ಮೇಲೆ ಹೇಳಿದೆ ಉತ್ತರನ. ಹಾಂ, ಪಾಸ್ ಮಾಡಿಕೊಂಡು ನೋಡಿ ಇವಾಗ.